ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಬಿಜೆಪಿ ನಾಯಕ ಸಿಟಿ ರವಿ ಕಿಡಿಕಾರಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಿಟಿ ರವಿ. ಇನ್ನು ಕಾಲೇಜಿನಲ್ಲಿ ಚುಚ್ಚಿ ಕೊಲ್ತಾನೆ, ಸಂವೇದನೆ ಇದೆಯಾ? ಅವರ ಜಾಗದಲ್ಲಿ ಏನಾದ್ರೂ ನಾನಿದ್ದಿದ್ರೆ ಎನ್ಕೌಂಟರ್ ಮಾಡಿಸ್ತಾ ಇದ್ದೆ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಗೆ ಸಿಟಿ ರವಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾಂಗ್ರೆಸ್ನವರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಕಾಲೇಜಿನಲ್ಲಿ ಚುಚ್ಚಿ ಕೊಲೆ ಮಾಡ್ತಾನೆ ಅಂತ ಅಂದ್ರೆ ಅದಕ್ಕೆ ಸಂವೇದನೆ ಇದೆಯಾ? ಅವರ ಜಾಗದಲ್ಲಿ ಏನಾದ್ರೂ ನಾನಿದ್ದಿದ್ರೆ ಎನ್ಕೌಂಟರ್ ಮಾಡಿಸ್ತಾ ಇದ್ದೆ ಅಂತ ಸಿಟಿ ರವಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇವರ ಮನೆಯಲ್ಲಿ ಇಂತಹ ಪ್ರಕರಣವಾಗಿದ್ರೆ ಅವರಿಗೆ ಅನುಭವ ಆಗ್ತಾ ಇತ್ತು, ಅನುಭವಕ್ಕೆ ಬರ್ತಾ ಇತ್ತು. ಸತ್ತಿರೋದು ಕಂಡವರ ಮನೆ ಹೆಣ್ಣು ಮಕ್ಕಳಲ್ವಾ ಅಂತ ಇದೇ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಸಿಟಿ ರವಿ. ನೇಹಾ ಹಿರೇಮಠ್ ಪ್ರಕರಣ ಎಷ್ಟು ಗಂಭೀರವಾಗಿ ಕಾಂಗ್ರೆಸ್ ತೆಗೆದುಕೊಂಡಿದೆ ಅನ್ನೋಕ್ಕೆ ಇದಕ್ಕೆ ನಿದರ್ಶನ. ಯಾಕೆಂದರೆ ಆರೋಪಿ ಹೆಸರು ಹೇಳೋಕ್ಕೂ ಇವರು ತಯಾರಿರಲಿಲ್ಲ. ಇವರ ಬ್ರದರ್ಸ್ ಭಾವನೆಗೆ ಎಲ್ದಕ್ಕೆ ಬರುತ್ತೋ ಅನ್ನೋ ಇವ್ರ ಮನಸ್ಥಿತಿ. ಒಂದು ಕಾಲೇಜಿನಲ್ಲಿ ಹಾಡು ಹಗಲು ಚುಚ್ಚಿ ಕೊಲ್ತಾನೆ, ಇದು ಇವರಿಗೆ ಸಂವೇದನೆ ಇಲ್ದಲೇ ವರ್ತನೆ ಮಾಡ್ತಾರೆ. ಇವರಿಗೆ ಸಂವೇದನೆನೇ ಇಲ್ಲ. ಇವರಿಗೆ ಇವ್ರ ಮನೇಲಿ ಅಂಥ ಪ್ರಕರಣ ಆಗಿದ್ದರೆ ಮಾತ್ರ ಅವರಿಗೆ ಅನುಭವಕ್ಕೆ ಬರ್ತಿತ್ತು. ಕಂಡರ ಮನೆ ಹೆಣ್ಮಕ್ಳಲ್ಲಿ ತಾನೇ ಸತ್ತಿರೋದು, ಕಂಡರ ಮನೆ ಹೆಣ್ಮಕ್ಳು ತಾನೇ ಲವ್ ಜಿಹಾದಿಗೆ ಬಲಿಯಾಗಿರೋದು. ಇವ್ರ ಮನೆ ಹೆಣ್ಮಕ್ಳು ಏನಾದರೂ ಅಂಥದ್ದೇ ಪರಿಸ್ಥಿತಿಗೆ ಒಳಗಾಗಿದ್ದರೆ ಆ ಸಂಕಟ ಅವರಿಗೆ ಅರ್ಥ ಆಗ್ತಿತ್ತು. ಅವ್ರ ತಂದೆಯ ಸಂಕಟನೂ ಇವರಿಗೆ ಅರ್ಥ ಆಗಿಲ್ಲ. ಇವರಿಗೆ ಒಂದು ಹಾಡು ಹಗಲಲ್ಲಿ ಕಾಲೇಜಿನಲ್ಲಿ ಕಾಲೇಜ್ ಆವರಣದಲ್ಲಿ ಕಾದು ಕುಳಿತು ಹೊಂಚು ಹಾಕಿ ಕೊಲ್ತಾನೆ, ಆಕಸ್ಮಿಕ ಪ್ರಕರಣ ಅಂತಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವರಿಗೆ. ಹೇಡಿಗಳು ಅವರು. ಅವ್ರ ಜಾಗದಲ್ಲಿ ನಾನೇ ಇದ್ದರೆ ಎನ್ಕೌಂಟ್ರ್ ಮಾಡಿ ತೋರಿಸ್ತಾ ಇದ್ದೆ. ಅವರಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿರೋದು ಈಗ ಯಾವಾಗೆಲ್ಲ ಜನ ಉಗಿಯೋಕ್ಕೆ ಶುರುವಾದ್ರಲ್ಲ ಕ್ಯಾಕುರ್ಸಿ, ಅದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿರೋದು. ಈಗ ಡ್ಯಾಮೇಜ್ ಕಂಟ್ರೋಲ್ ಸ್ಟೇಟ್ಮೆಂಟು. ಸಂವೇದನೆ ಇಲ್ಲ ಅವರಿಗೆ. ಸಂವೇದನೆ ಇದ್ದಿದ್ದರೆ ಈ ಥರದ ಹೇಳಿಕೆಗಳು ಕೊಡ್ತಿರಲಿಲ್ಲ. ನೇಹಾ ಹಿರೇಮಠ್ ಪ್ರಕರಣ ಎಷ್ಟು ಗಂಭೀರವಾಗಿ ಕಾಂಗ್ರೆಸ್ ತೆಗೆದುಕೊಂಡಿದೆ ಅನ್ನೋಕ್ಕೆ ಇದಕ್ಕೆ ನಿದರ್ಶನ. ಯಾಕೆಂದರೆ ಆರೋಪಿ ಹೆಸರು ಹೇಳೋಕ್ಕೂ ಇವರು ತಯಾರಿರಲಿಲ್ಲ. ಇವರ ಬ್ರದರ್ಸ್ ಭಾವನೆಗೆ ಎಲ್ದಕ್ಕೆ ಬರುತ್ತೋ ಅನ್ನೋ ಇವ್ರ ಮನಸ್ಥಿತಿ. ಒಂದು ಕಾಲೇಜಿನಲ್ಲಿ ಹಾಡು ಹಗಲು ಚುಚ್ಚಿ ಕೊಲ್ತಾನೆ, ಇದು ಇವರಿಗೆ ಸಂವೇದನೆ ಇಲ್ದಲೇ ವರ್ತನೆ ಮಾಡ್ತಾರೆ. ಇವರಿಗೆ ಸಂವೇದನೆನೇ ಇಲ್ಲ. ಇವರಿಗೆ ಇವ್ರ ಮನೇಲಿ ಅಂಥ ಪ್ರಕರಣ ಆಗಿದ್ದರೆ ಮಾತ್ರ ಅವರಿಗೆ ಅನುಭವಕ್ಕೆ ಬರ್ತಿತ್ತು. ಕಂಡರ ಮನೆ ಹೆಣ್ಮಕ್ಳಲ್ಲಿ ತಾನೇ ಸತ್ತಿರೋದು, ಕಂಡರ ಮನೆ ಹೆಣ್ಮಕ್ಳು ತಾನೇ ಲವ್ ಜಿಹಾದಿಗೆ ಬಲಿಯಾಗಿರೋದು. ಇವ್ರ ಮನೆ ಹೆಣ್ಮಕ್ಳು ಏನಾದರೂ ಅಂಥದ್ದೇ ಪರಿಸ್ಥಿತಿಗೆ ಒಳಗಾಗಿದ್ದರೆ ಆ ಸಂಕಟ ಅವರಿಗೆ ಅರ್ಥ ಆಗ್ತಿತ್ತು. ಅವ್ರ ತಂದೆಯ ಸಂಕಟನೂ ಇವರಿಗೆ ಅರ್ಥ ಆಗಿಲ್ಲ. ಇವರಿಗೆ ಒಂದು ಹಾಡು ಹಗಲಲ್ಲಿ ಕಾಲೇಜಿನಲ್ಲಿ ಕಾಲೇಜ್ ಆವರಣದಲ್ಲಿ ಕಾದು ಕುಳಿತು ಹೊಂಚು ಹಾಕಿ ಕೊಲ್ತಾನೆ, ಆಕಸ್ಮಿಕ ಪ್ರಕರಣ ಅಂತಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವರಿಗೆ. ಹೇಡಿಗಳು ಅವರು. ಅವ್ರ ಜಾಗದಲ್ಲಿ ನಾನೇ ಇದ್ದರೆ ಎನ್ಕೌಂಟ್ರ್ ಮಾಡಿ ತೋರಿಸ್ತಾ ಇದ್ದೆ. ಅವರಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿರೋದು ಈಗ ಯಾವಾಗೆಲ್ಲ ಜನ ಉಗಿಯೋಕ್ಕೆ ಶುರುವಾದ್ರಲ್ಲ ಕ್ಯಾಕುರ್ಸಿ, ಅದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿರೋದು. ಈಗ ಡ್ಯಾಮೇಜ್ ಕಂಟ್ರೋಲ್ ಸ್ಟೇಟ್ಮೆಂಟು. ಸಂವೇದನೆ ಇಲ್ಲ ಅವರಿಗೆ. ಸಂವೇದನೆ ಇದ್ದಿದ್ದರೆ ಈ ಥರದ ಹೇಳಿಕೆಗಳು ಕೊಡ್ತಿರಲಿಲ್ಲ. ನೇಹಾ ಹಿರೇಮಠ್ ಪ್ರಕರಣ ಎಷ್ಟು ಗಂಭೀರವಾಗಿ ಕಾಂಗ್ರೆಸ್ ತೆಗೆದುಕೊಂಡಿದೆ ಅನ್ನೋಕ್ಕೆ ಇದಕ್ಕೆ ನಿದರ್ಶನ. ಯಾಕೆಂದರೆ ಆರೋಪಿ ಹೆಸರು ಹೇಳೋಕ್ಕೂ ಇವರು ತಯಾರಿರಲಿಲ್ಲ. ಇವರ ಬ್ರದರ್ಸ್ ಭಾವನೆಗೆ ಎಲ್ದಕ್ಕೆ ಬರುತ್ತೋ ಅನ್ನೋ ಇವ್ರ ಮನಸ್ಥಿತಿ. ಒಂದು ಕಾಲೇಜಿನಲ್ಲಿ ಹಾಡು ಹಗಲು ಚುಚ್ಚಿ ಕೊಲ್ತಾನೆ, ಇದು ಇವರಿಗೆ ಸಂವೇದನೆ ಇಲ್ದಲೇ ವರ್ತನೆ ಮಾಡ್ತಾರೆ. ಇವರಿಗೆ ಸಂವೇದನೆನೇ ಇಲ್ಲ. ಇವರಿಗೆ ಇವ್ರ ಮನೇಲಿ ಅಂಥ ಪ್ರಕರಣ ಆಗಿದ್ದರೆ ಮಾತ್ರ ಅವರಿಗೆ ಅನುಭವಕ್ಕೆ ಬರ್ತಿತ್ತು. ಕಂಡರ ಮನೆ ಹೆಣ್ಮಕ್ಳಲ್ಲಿ ತಾನೇ ಸತ್ತಿರೋದು, ಕಂಡರ ಮನೆ ಹೆಣ್ಮಕ್ಳು ತಾನೇ ಲವ್ ಜಿಹಾದಿಗೆ ಬಲಿಯಾಗಿರೋದು. ಇವ್ರ ಮನೆ ಹೆಣ್ಮಕ್ಳು ಏನಾದರೂ ಅಂಥದ್ದೇ ಪರಿಸ್ಥಿತಿಗೆ ಒಳಗಾಗಿದ್ದರೆ ಆ ಸಂಕಟ ಅವರಿಗೆ ಅರ್ಥ ಆಗ್ತಿತ್ತು. ಅವ್ರ ತಂದೆಯ ಸಂಕಟನೂ ಇವರಿಗೆ ಅರ್ಥ ಆಗಿಲ್ಲ. ಇವರಿಗೆ ಒಂದು ಹಾಡು ಹಗಲಲ್ಲಿ ಕಾಲೇಜಿನಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.